ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಕ್ ವೇದ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಸ್ ಬಿ ಐ ಕ್ಲರ್ಕ್ 2020ರಿಂದ 2025ರವರೆಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕಟ್ ಆಫ್ ಯಾವ ರೀತಿ ಇತ್ತು ಅನ್ನೋದನ್ನು ನಾನು ತಿಳಿಸ್ತೇನೆ. ಮತ್ತು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2020ಯಲ್ಲಿ ಕಟ್ ಆಫ್ ಎಷ್ಟಿತ್ತು ಅಂತಂದರೆ ಪ್ರಿಲಿಮ್ಸಲ್ಲಿ 58.75 ಇತ್ತು, ಮೇನ್ಸ್ನಲ್ಲಿ ಜನರಲ್ಗೆ 80.5 ಇತ್ತು, EWSಗೆ 75.25 ಇತ್ತು ಮೇನ್ಸ್ ಕಟ್ ಆಫು, OBC 74.25 ಇತ್ತು, STಗೆ 60, SCಗೆ 64.25 ಇದೆ. 2021ನಲ್ಲಿ ಪ್ರಿಲಿಮ್ಸು 64.25 ಅಂದರೆ ಜನರಲ್ಗೆ, ಮೇನ್ಸ್ನಲ್ಲಿ ಜನರಲ್ಗೆ 86 ಇತ್ತು 2021ನಲ್ಲಿ. 2022ನಲ್ಲಿ ಪ್ರಿಲಿಮ್ಸು 64.250, ಮೇನ್ಸ್ನಲ್ಲಿ ಜನರಲ್ಗೆ 70.75, EWSಗೆ 67 ಇದೆ. 2023 ಜನರಲ್ಗೆ ಪ್ರಿಲಿಮ್ಸ್ನಲ್ಲಿ 56 ಇದೆ, ಮೇನ್ಸ್ನಲ್ಲಿ ಜನರಲ್ಗೆ 75.25, EWSಗೆ 60 ಇದೆ, OBCಗೆ 61 ಇದೆ, SCಗೆ 70.75 ಇದೆ, STಗೆ 70 ಇದೆ. 2024 ಪ್ರಿಲಿಮ್ಸು ಜನರಲ್ 72.50 ಇದೆ, EWS 72.50 ಇದೆ, OBC ಕೂಡ 72.50 ಇದೆ, SCಗೆ 70.50 ಇದೆ, STಗೆ 62.25 ಇದೆ. ನೋಡಿ, ಮೇನ್ಸ್ನಲ್ಲಿ ಜನರಲ್ಗೆ 83, EWS ನನಗೆ ಸಿಕ್ಕಿಲ್ಲ, OBC 75.75 ಇದೆ, STಗೆ 63.25 ಇದೆ, SCಗೆ 67 ಇದೆ. 2025ನಲ್ಲಿ ನಮಗೆ 61 ಇತ್ತು. 2025ನಲ್ಲಿ ಪ್ರಿಲಿಮ್ಸು 61 ಇತ್ತು, ಮೇನ್ಸ್ಗೆ 78.5 ಇದೆ. ನೀವು ಪ್ರಿವಿಯಸ್ ಇಯರ್ ಕಟ್ ಆಫ್ ನೋಡಿ ನೀವು ಯಾವುದೇ ರೀತಿ ಸ್ಟಡಿ ಮಾಡಬೇಡಿ. ಆದರೆ ಇಂಪಾರ್ಟೆಂಟ್ ಏನಂತಂದರೆ ನೀವು ಬೆಸ್ಟ್ ಸ್ಕೋರ್ನ ನೀವು ಮಾಡಬೇಕು. 70 ಮೇಲೆ ನೀವು ಅಟೆಂಪ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಸ್ಕೋರು ನಮಗೆ ಈಗ ವೇಕೆನ್ಸಿ ಜಾಸ್ತಿ ಇತ್ತಂದರೆ ಬೇರೆ ಸ್ಟೇಟವರು ಕೂಡ ನಮ್ಮ ಸ್ಟೇಟಿಗೆ ಹಾಕೋ ಚಾನ್ಸಸ್ ಭಾಳ ಇರೋದರಿಂದ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಒಂದೊಂದು ಸಾರಿ ನಮ್ಮ ಸ್ಟೇಟಲ್ಲಿ ಇನ್ಕ್ರೀಸ್ ಆಗಿರಲ್ಲ, ಯಾಕಂದರೆ ಭಾಳಷ್ಟು ಬೇರೆ ಅವರು ಸ್ಟೇಟ್ಗಳು ಹಾಕ್ಕೊಂಡಿರ್ತಾರೆ. ವೇಕೆನ್ಸಿ ಏನಾದರೂ ಕಡಿಮೆ ಇತ್ತಂದರೆ ಅದು ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾರೆ, ಆದರೆ ವೇಕೆನ್ಸಿ ಜಾಸ್ತಿ ಇದ್ದಾಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಬೇರೆ ಸ್ಟೇಟವರು ಕೂಡ ಜಾಸ್ತಿ ಜನರು ಎಕ್ಸಾಮ್ ಬರೀತಾರೆ, ಆವಾಗ ನಮಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಸೇಫ್ ಆಗಿರ್ತಕ್ಕಂಥ ಅಟೆಂಪ್ಟ್ನ ಮಾಡಿ ಎಕ್ಸಾಮ್ ಬರೀಬೇಕು. ಧನ್ಯವಾದಗಳು ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.